ನೀವತ್ತು ನಂಗೆ ಕುಡಿಯಲ್ಲ ಅಂತ ಹೇಳಿದ್ರಿ. ನಾನು ನಿನಗೆ ಹೇಳಿದ್ನ ಬಿಡೋ, ಸುಮ್ಕೆ ಹೊಂಟು ಬಿಡು. ನಮ್ಮೂರ್ ಸಾಯಕ್ಕೆ ನೀನುವೇ ಒಂದ್ ಕಾರಣ. ನಿನ್ನ ಸಮಾಧಾನ ಮಾಡ್ಕೋಣ ಅನುಭವಿಸಿ, ಸಮಾಧಾನ ಮಾಡ್ಕೋಣ ಬಿಡ. ನಿನ್ನಿಂದ ನಮ್ಮೂರನ್ನ ಕಳ್ಕೊಂಡಿವ್ನಿ. ನನ್ನ ಕಣ್ಣು ಕಾಣಿಸ್ದಂಗ್ ಹೋಯ್ತಾರೋ ಹೋಗೋ. ಅಣ್ಣ ಸಾಕಣ, ಕುಡಿಬೇಡ, ನಿಲ್ಸಣ. ನಾನೇನ್ ತಪ್ಪು ಮಾಡ್ದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ತಾಯಿ. ಸಾಹೇಬ್ರು ಮುಂಚಿನ ಥರ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೆ ನನ್ ತಪ್ಪ. ನಿನ್ ಲೆಕ್ಕಾಚಾರನೇ ನನಗೆ ಅರ್ಥ ಆಗ್ತಿಲ್ಲ ತಾಯಿ. ಯಾರು ಉಳಿಬೇಕಿತ್ತೋ ಅವರನ್ನ ಕರ್ಕೊಂಡು ನನ್ನಂತವಳು ನುಡಿಸ್ಬಿಟ್ಟಿಯಲ್ಲ. ನನ್ನನ್ ಕರ್ಕೊಂಡು ಸ್ನೇಹಕ್ಕನ್ನ ಉಳಿಸಿದೆ ಇದ್ರೆ ಇಲ್ಲಿ ಎಲ್ರೂ ಚೆನ್ನಾಗಿರ್ತಿದ್ರಲ್ಲ ತಾಯಿ. ಎಲ್ಲರೂ ಖುಷಿಯಾಗಿದ್ರೇನೆ ನನ್ನ ಆತ್ಮಕ್ಕೆ ಶಾಂತಿ ಅನ್ನೋದು ಸಿಗೋದು. ಈ ಜವಾಬ್ದಾರಿನ ನಾನು ನಿಂಗೆ ವಹಿಸ್ತಿದ್ದೀನಿ. ಇನ್ಮೇಲಿಂದ ನನ್ನ ಜಾಗ ನೀನು ತುಂಬ್ತೀಯ ಸ್ನೇಹ. ಇಲ್ಲ, ನಾನು ಅಳಲ್ಲ. ನನಗೆ ಅಕ್ಕ ಹೇಳಿದ್ದಾರೆ, ಕಂಠಿ ಸಾಹೇಬ್ರು ಈಗ ಒಂದ್ಸತಿ ನನ್ನ ಮಾತು ಕೇಳಿಲ್ಲ ಅಂದ್ರೆ ಏನಂತೆ, ಮತ್ತೆ ಹೇಳ್ತೀನಿ, ಮತ್ತೆ ಮತ್ತೆ ಪ್ರಯತ್ನ ಪಡ್ತೀನಿ. ಈಗ ನಾನಂದ್ರೆ ಸಾಹೇಬ್ರಿಗೆ ಇಷ್ಟೊಂದು ಕೋಪ ಇರ್ಬೋದು. ಸರಿ ಅಣ್ಣ, ತುಂಬಾ ಉಪಕಾರ ಆಯ್ತಪ್ಪ. ಆದ್ರೆ ನೀನು ನಿನ್ನ ಕೈಗಳಿಗೆ ಕೊಳೆ ಅಂಟಿಸ್ಕೋಬೇಡ. ಆಗಿದ್ದು ಆಗೋಯ್ತು. ಮಿಸ್ಟರ್, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದನ್ನ ನೀತಿ ಪಾಠನೇ ಸಂದಾಗೆ ತಿಳ್ಕೊಂಡಿರ್ತೀರ. ಬುದ್ಧಿ ಹೇಳೋದನ್ ತೆಪ್ಪಿಲ್ಲ. ಆದ್ರೆ ನಾನು ನನ್ನ ಮನಸ್ಸಿನಾಗೆ ಈಗಾಗಲೇ ಒಂದು ಪಾಠನ ಬರ್ಕೊಬಿಟ್ಟಿವ್ನಿ. ಅದರಲ್ಲೆಲ್ಲ ಇರೋದು ನಮ್ಮರು. ನನ್ನ ಮನಸ್ಸನ್ನ ನೀವು ಬದಲಾಯಿಸಕ್ಕೆ ಬರಬೇಡಿ ದಯವಿಟ್ಟು.
ಅಕ್ಕ ಅಲ್ಲ ಇದ್ಯಾಕವಿ ಹಿಂಗೆ ಹೇಳ್ತಿದ್ಯಾ? ಈ ಮನೇಲಿ ಎಲ್ಲರೂ ಒಳ್ಳೆಯವರು. ಅಂದರೆ ಏನು, ನೀನು ಕೆಟ್ಟವಳಾ? ನಮ್ಮೆಲ್ರಿಗಿಂತ ನೀನು ಒಳ್ಳೆಯವಳು. ಎಲ್ರಿಗಿಂತ ಅಲ್ಲದೆ ಇದ್ದರೂ ನನಗಿಂತ ಅಂತೂ ಪಕ್ಕ ಒಳ್ಳೆಯವಳು. ನೀನು ನನ್ನ ತಂಗಿ ಹೆಸರಿಟ್ಕೊಂಡಿರೋ ಹುಡುಗಿ. ನೀನು ಯಾವತ್ತೂ ನಮ್ಮ ಕಣ್ಣಿಗೆ ಕೆಟ್ಟೋಳ ಕಾಣಿಸಕ್ಕಿಲ್ಲ ಕಣವಿ. ಅಲ್ಲ ಏನಾಯ್ತೀಗ? ಯಾಕೆ ಹಿಂಗೆ ಕೇಳ್ತಿದ್ಯಾ? ಸ್ನೇಹ ಅನ್ನೋ ಹೆಸರಿಗೆ ತಕ್ಕಂಗೆ ನಾನು ಬದುಕ್ತಿದ್ದೀನ ನನಗೆ ಗೊತ್ತಿಲ್ಲ ಅಕ್ಕ. ಒಂದ್ ವೇಳೆ ಮಾಡಿದ್ರು ನಾವು ಪಿರಣ ಕೊಟ್ಟಾದ್ರೂ ಕಾಪಾಡ್ಕೋಬೇಕು ಕಲ. ನೀತಿ ಪಾಠ ಒಂದು ಬರ್ದಿಟ್ಕೊಳ್ಳಿ. ಅಪ್ಪಿ ತಪ್ಪಿ ಏನಾದ್ರು ಅವ್ರು ನಮ್ಮನ್ನ ಬಿಟ್ಟೋಗ್ಬಿಟ್ರೆ ಅವ್ರಿಂದನೇ ಹೊಂಟೋಗ್ಬಿಡ್ಬೇಕು. ನೀತಿ ಪಾಠ 2 ಬರ್ಕಡೆ. ತಲೆ ಕೆಡ್ಸ್ಕೊಬೇಡಿ, ನಾನು ಈ ತಿರ್ರೆ ಹೋಗಕ್ಕಿಲ್ಲ. ನಾನು ಮಾಡ್ಬೇಕಾಗಿರೋ ಕೆಲಸ ಇನ್ನೂ ಸಾನೇ ಐತೆ. ಇದಕ್ಕೆಲ್ಲ ಕಾರಣದವ್ರನ್ನ ಓದಾಕಿ ಮಟ್ಟ ಮಾಡಿದ್ಮೇಲೆ ನಾನು ಚೆಟ್ಟಾಗ್ತದು.